ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫೈನಲಿ ನಾವು ಈ ಮನೇನ ಚೇಂಜ್ ಮಾಡ್ತಾ ಇದ್ವಿ, ಬೇರೆ ಮನೆಗೆ ಹೋಗ್ತಾ ಇದ್ವಿ. ಮದುವೆಯಿಂದ ಬಂದ ಮೇಲೆ ಒಂದು ಸ್ವಲ್ಪ ಮನೆ ಹುಡುಕಾಟ ನಡೀತಾ, ಆದರೆ ಜಾಸ್ತಿ ಏನು ಹುಡುಕಿಲ್ಲ ಈ ಸರಿ. ತುಂಬ ಬೇಗ ಮನೆ ಸಿಕ್ಕಿದೆ. ಅದು ಅಲ್ಲದೆ ಇದಕ್ಕಿಂತ ಸ್ವಲ್ಪ ಚಿಕ್ಕ ಮನೆಯೇ, ಬಟ್ ಹೊಸ ಮನೆ ನೋಡಿದ ತಕ್ಷಣ ಓಕೆ ಫೈನಲ್ ಮಾಡಿಬಿಟ್ವಿ. ಮತ್ತೆ ಇನ್ನು ಜಾಸ್ತಿ ಹುಡ್ಕೋದು ಬೇಡ ಅಂತ ಹೇಳಿ 2 BHK, ಬಟ್ ಇದಕ್ಕಿಂತ ಸ್ವಲ್ಪ ಚಿಕ್ಕದು. ಇನ್ನು ಸ್ವಲ್ಪ ರೆಂಟ್ ಕಡಿಮೆ ಆದರೆ ನಮಗೂ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ, ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಬೋದು ಅಂಥೇಳಿ ನಾವು ಕೂಡ ಓಕೆ ಅಂಥೇಳಿ ಒಪ್ಕೊಂಡ್ಬಿಟ್ವಿ. ಇವಾಗ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ, ತೋರಿಸ್ತೀನಿ ರೀ. ಎಲ್ಲ ಒಂದೊಂದು ಕಡೆ ಒಂದೊಂದಷ್ಟು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇನ್ನು ಕಿಚನಲ್ಲೂ ಕೂಡ ಅಷ್ಟೇ, ಇಲ್ಲಿ ಎಲ್ಲ ಜೋಡಿಸ್ತಾ ಇದ್ದೀನಿ. ಈ ರೂಮಲ್ಲೆಲ್ಲ ಸ್ವಲ್ಪ ಬಟ್ಟೆಗಳ ಅರ್ಧಂಬರ್ಧ ತೆಗ್ದಿದ್ದೀನಿ. ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಖಾಲಿ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಮಣ್ಣಿನ ಪಾತ್ರೆಗಳಿದೆ ಅಷ್ಟೇ. ಈ ಕಡೆ ಎಲ್ಲ ಫುಲ್ಲು ಖಾಲಿ. ಇದು ಹಾಲು ಉಗ್ಸೋಕ್ಕೆ ಅಂತೇಳಿ ಇಂಡಕ್ಷನ್ ಸ್ಟವ್ ಇಟ್ಕೊಂಡಿದ್ದೀನಿ. ಅಡುಗೆ ಮಾಡೋಕ್ಕೆ ಒಂದು 2 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿದೆಲ್ಲದೂ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇನ್ನು ರೂಮಲ್ಲೂ ಅಷ್ಟೇ ಏನೂ ಅಂಥದ್ದಿಲ್ಲ, ಎಲ್ಲ ಇದು ಮಾಡಿದ್ದೀನಿ, ಎಲ್ಲ ತೆಗ್ದಿದ್ದೀನಿ. ಇಲ್ಲಿ ಮೇಲಿದ್ದು ಡಾಕ್ಯುಮೆಂಟ್ಸು ಎಲ್ಲ ತೆಗ್ದಿದ್ದೀನಿ. ಹೆಂಗಾಗಿದೆ ಅಂದರೆ ಮನೆ ಇವಾಗ ಒಂಥರ ಗಲಿಬಿಲಿ ಥರ ಆಗ್ಬಿಟ್ಟಿದೆ ಮನೆಯೆಲ್ಲ, ಫುಲ್ಲು ಎಲ್ಲ ತೆಗ್ದಿರೋದಕ್ಕೆ. ಅದು ಅಲ್ಲದೆ ನನಗೆ ಈ ವೆದರ್ಗೆ ಸ್ವಲ್ಪ ಕೋಲ್ಡು ಮತ್ತು ತಲೆನೋವು, ಮೈಕೈ ನೋವು, ಜ್ವರ ಎಲ್ಲ ಆಗಿಬಿಟ್ಟಿತ್ತು. ಯಾಕೋ ಈಗ ಒಂದು ಮದುವೆಯಿಂದ ಬಂದಮೇಲೆ 2 ಸರಿ ಹಿಂಗಾಯಿತು. ಹುಷಾರಾಯಿತು ಮತ್ತು ಹೀಗೆ ಆಯಿತು. ಇವಾಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ. ಆದ್ರೂ ಹುಷಾರಿಲ್ಲ ಅಂದರೂ ಸ್ವಲ್ಪ ನಿಧಾನಕ್ಕೆಲ್ಲ ಮಾಡಿಕೊಂಡೆ. ಇವಾಗೂ ಅಷ್ಟೇ ಸ್ವಲ್ಪ ಮಾಡ್ತಾಯಿದ್ದೀನಿ. ಇನ್ನೂ ಒಂದಷ್ಟು ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಅಂದರೆ ಬಟ್ಟೆಗಳು ಒಂದು 2 ಕಬೋರ್ಡ್ ಮಾತ್ರ ತೆಗ್ದಿದ್ದೀನಿ. ನಮ್ಮ ಚಿನ್ನಿ ಕಬೋರ್ಡು, ನನ್ನ ಕಬೋರ್ಡಿಂದ ಒಂದು ಸ್ವಲ್ಪ ಸೀರೆಗಳೆಲ್ಲ ಸೂಟ್ ಕೇಸೆಲ್ಲ ಹಾಕಿದ್ದೀನಿ. ಇನ್ನೂ ಒಂದಷ್ಟು ತೆಗೆಯೋದಿದೆ, ಎಲ್ಲ ತೊಗೋಬೇಕು. ತುಂಬ ಜಾಸ್ತಿ ಏನು ಇಟ್ಕೊಂಡಿಲ್ಲ ನಾವು, ಹೇಳಬೇಕು ಅಂತ ಅಂದರೆ ತುಂಬ ಜಾಸ್ತಿ ಇಟ್ಕೊಂಡಿಲ್ಲ ನಾವು. ಸೋಫಾ ಸೇಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬೇಡ, ಚೆನ್ನಾಗಿದೆಯಲ್ಲ ಹೆಂಗಿದ್ರು, ನೆಕ್ಸ್ಟು ಅಲ್ಲೂ ಅದನ್ನೇ ಇಟ್ಕೊಂಡ್ಲಿ, ಆಮೇಲೆ ನೋಡೋಣ ಅಂಥೇಳಿ ಅದನ್ನೇನು ಡಿಸೈಡ್ ಮಾಡಿಲ್ಲ ಇನ್ನು ಇದಿಷ್ಟು ಅಲ್ಲಿ ಇಡ್ಸತ್ತಾ ಅನ್ನೋದು ಒಂದು ಟೆನ್ಷನ್ ಆಗಿದೆ. ಸ್ವಲ್ಪ ಚಿಕ್ಕದಿದೆ ಮನೆ, ಹಾಗಾಗಿ ನೋಡೋಣ ಹೆಂಗಾಗತ್ತೆ ಅಂಥೇಳಿ. ಹೊಸ ಮನೆಗೆ ಹೋದ್ಮೇಲೆ ಹೊಸ ಜಾಗ ಅಂದರೆ ಈ ಒಂದು JP ನಗರಲ್ಲೇ, ಬಟ್ ಇಲ್ಲಿಗಿಂತ ಸ್ವಲ್ಪ ಬೇರೆ ಕಡೆ. ನಾವು ಈ ಕಡೆನೇ ಇದ್ವಿ, ಸ್ವಲ್ಪ ಆ ಕಡೆ ಹೋಗ್ತಾ ಇದ್ವಿ. ಇವಾಗ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ, ಹೋದ್ಮೇಲೆ ನೋಡಬೇಕು. ಇನ್ನು ಮದುವೆನಲ್ಲಿ ಯಾಕೆ ರೆಡಿ ಆಗಿರಲಿಲ್ಲ ಏನು ಅಂತ ತುಂಬ ಜನ ಕೇಳ್ತಾಯಿದ್ರಿ. ತುಂಬ ಓಡಾಡೋದಿರುತ್ತೆ ಲಿಟ್ರಲಿ. ಹೆಂಗೆ ಅಂತ ಅಂದರೆ ಲಾಸ್ಟ್ ಡೇ ನಾವು ಇಲ್ಲಿಂದ ಊರಿಗೆ ಹೊರಡೋಕ್ಕೆ ಮುಂಚೆ ಅವತ್ತಿನ ದಿನ ಸಂಜೆ ತನಕನೂ ನಾನು ಓಡಾಡಿದ್ದೀನಿ. ಅವತ್ತಿನ ಹಿಂದಿನ ದಿನ ಇನ್ವಿಟೇಷನ್ ಕಾರ್ಡ್ ಶಾರ್ಟೇಜ್ ಆಗಿ ಫೋನ್ ಮಾಡಿದರು ಮನೆಯಿಂದ, ಇನ್ವಿಟೇಷನ್ ಕಾರ್ಡ್ ಶಾರ್ಟೇಜ್ ಆಗಿದೆ ಅಂಥೇಳಿ. ನಾನು ಮೊದಲೇ ಮಾಡಿಸಿದ್ವಲ್ಲ, ಅವ್ರ ಹತ್ರ ಹೋಗಿ ಚಿಕ್ಕಪೇಟೆನಲ್ಲಿ ಮಾಡಿಸ್ಕೊಂಡು ಬಂದಿದ್ದು. ಎಷ್ಟು ಎತ್ತರ ನೀರು ಅಂದರೆ ನನಗೆ ಇಷ್ಟು ಎತ್ತರ ಹೈಟು, ಫುಲ್ಲು ಕಾಲಿಗೆ ಅರ್ಧಕ್ಕೆ ಬರ್ತಾಯಿದೆ ನೀರು. ಅಷ್ಟು ಹೈಟಲ್ಲಿ ನೀರಲ್ಲಿ ಹೋಗಿ ಅಲ್ಲಿ ಆಟೋಗಳು ಯಾವುದೂ ಸಿಗ್ತಾಯಿಲ್ಲ. ಮೆಟ್ರೋ ಸ್ಟೇಷನಲ್ಲಿ ಇಳಿದು ಮೆಟ್ರೋಯಿಂದ ನಡ್ಕೊಂಡು ಹೋಗಿ ಅವರೆಲ್ಲ ಊರಿಗೆ ಹೋಗ್ಬಿಟ್ಟಿದ್ರು, ನಮ್ಮವರೆಲ್ಲ. ನಾವು ಮಾತ್ರನೇ ಇದ್ವಿ, ಹಾಗಾಗಿ ನಾನೇ ಹೋಗಬೇಕಾಯ್ತು. ನಾನೇ ಹೋಗಿ ಇನ್ವಿಟೇಷನ್ ಕಾರ್ಡನ್ನ ಪ್ರಿಂಟ್ ಮಾಡಿಸ್ಕೊಂಡು ಅದೇ ಮಳೆಯಲ್ಲಿ ಮತ್ತೆ ಕಾರ್ಡ್ಗಳು ನಾನೇ ಎತ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದು. ಮತ್ತು ಅವ್ರ ಬ್ಲೌಸ್ಗಳು, ಸೀರೆಗಳು ಎಲ್ಲ ಬಿಟ್ಟೋಗಿದ್ರು, ಅಂದರೆ ಸ್ಟಿಚಿಂಗ್ ಕೊಟ್ಟೋಗಿದ್ರು. ಅದನ್ನೆಲ್ಲ ಲಾಸ್ಟ್ ಮೂಮೆಂಟ್ ತನಕ ಕೊಡಲೇ ಇಲ್ಲ ಅವರು. 2-3 ದಿನ ಅದಕ್ಕೆ ಓಡಾಡಿದ್ದೀನಿ ನಾನು ಅವ್ರ ಶಾಪ್ಗೆ. ಒಂದಿನ ಅವ್ರದ್ದು ಇಸ್ಕೊಳಕ್ಕೆ, ಒಂದಿನ ಇವ್ರದ್ದು ಇಸ್ಕೊಳಕ್ಕೆ, ಎಲ್ಲರದು ಬಟ್ಟೆಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು, ಯಪ್ಪ ಒಂದೊಂದು ತಲೆನೋವು. ಅಷ್ಟೆಲ್ಲ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ನನಗೆ ಎಷ್ಟು ತಲೆ ಸಿಡಿತಾ ಇತ್ತು, ಅಷ್ಟು ತಲೆ ಸಿಡಿತಾ ಇತ್ತು. ಮನೆಗೆ ಹೋದಾಗ 2 ಗಂಟೆ ಆಗಿತ್ತು ಆಲ್ರೆಡಿ, ಊರಿಗೆ ಹೋದಾಗ. ಮತ್ತೆ ಬೆಳಗ್ಗೆ 4:45 ಎದ್ದಿದ್ದು. ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡು ಚಪ್ರ ಪೂಜೆಗೆ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೆ. ಅದಾದಮೇಲೆ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ, ತುಂಬಾ ಟೈರ್ಡ್ ಆಗಿಬಿಟ್ಟಿತ್ತು. ಏನಾದ್ರು ಹೋಟೆಲ್ ಚೆನ್ನಾಗಾದರೆ ಸಾಕು, ನಾನು ರೆಡಿ ಆಗಲೇಬೇಕು ಅಂತೇನಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದೆ ನಾನು ಅವಾಗ. ಹಾಗಾಗಿ ನಾನು ಸೀರೆಗೆ ಉಟ್ಕೊಳೋದಾಗಲಿ ಅಥವಾ ರೆಡಿ ಆಗೋದಾಗಲಿ ಏನು ಮಾಡಲಿಲ್ಲ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟು ಶಾಸ್ತ್ರಕ್ಕೆ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ದೆ ಅಷ್ಟೇ. ಇನ್ನೂ ಒಂಥರ ಮದುವೆ ಅಂದ್ರೇ ಒಂಥರ ಬೇಜಾರಾಗ್ಬಿಟ್ಟಿದೆ ನನಗಂತೂ. ನಮ್ಮ ಮದುವೆನಲ್ಲೂ ಅಷ್ಟೇ ಅಷ್ಟು ನೆಮ್ಮದಿ ಇರಲಿಲ್ಲ. ಇನ್ನು ನನ್ನ ದೊಡ್ಡ ತಮ್ಮನ ಮದುವೆಯಲ್ಲೂ ನೆಮ್ಮದಿ ಇರಲಿಲ್ಲ ನಮಗೆ. ಇಲ್ಲೂ ಅಷ್ಟೇ ಬರೀ ಓಡಾಟ ಕೆಲಸಗಳೇ ಆಗೋಗುತ್ತೆ. ಆದರೆ ಕಸಿನ್ ಮದುವೆ ಹೋಗಿದ್ಲು, ಅವಾಗ ಒಂಥರ ಎಂಜಾಯ್ ಮಾಡಿದ್ವಿ. ಹೋದ್ವಿ, ಹಿಂದಿನ ದಿನ ಹೋಟೆಲಲ್ಲಿ ರೂಮ್ ಮಾಡಿದ್ವಿ, ಸ್ಟೇ ಮಾಡಿದ್ವಿ. ಅಲ್ಲಿ
ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋದ್ವಿ, ಫಂಕ್ಷನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಆ ಥರ ಒಂಥರ ಹೋದರೆ ಚೆನ್ನಾಗಿರುತ್ತೆ ರೆಡಿ ಆಗಿಬಿಟ್ಟು. ನಾವೆಲ್ಲ ಕೆಲಸ ಮಾಡೋದಂದರೆ ಅಪ್ಪ ಎಷ್ಟು ಟಯರ್ಡ್ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಎಲ್ಲ ಚೆನ್ನಾಗಾಯಿತು, ಅದು ಒಂದೇ ಖುಷಿ. ಇಲ್ಲ ಅವರು ಹೊಸ್ದಾಗಿ ಮದುವೆ ಆಗಿರೋರು ಕೂಡ ಬಂದಿದ್ದಾರೆ ಬೆಂಗಳೂರಿಗೆ, ಎಲ್ಲ ಇದ್ದಾರೆ ಇಲ್ಲೇ. ಹೋದಾಗ ನಿಮಗೆ ಕೂಡ ತೋರಿಸ್ತೀನಿ ಅಮ್ಮವ್ರ ಮನೆಯಲ್ಲಿ ಹೇಗಿದೆ ಏನು ವಾತಾವರಣ ಅಂತ ಹೇಳಿ. ಇನ್ನು ನಮ್ಮ ಮನೆ ಶಿಫ್ಟಿಂಗ್ದು ದೊಡ್ಡ ಕೆಲಸ ಅದೇ ನಡೀತಾ ಇದೆ. ಅದೆಲ್ಲ ಮುಗಿದ ಮೇಲೆ ನಾನು ಹೋಗ್ತೀನಿ. ಮನೆಯೆಲ್ಲ ಸ್ವಲ್ಪ ಸೆಟಪ್ ಆದಮೇಲೆ ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಒಂದು ದಿನ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ನಮ್ಮ ಚಿನ್ನಗೆ ಹೇರ್ ಕಟ್ ಮಾಡಿಸಿದ್ದೀನಿ, ಶಾರ್ಟ್ ಹೇರ್ ಕಟ್ ಮಾಡಿಸಿದ್ದೀನಿ, ಬಾಫ್ ಕಟ್ಟು. ಅದರದ್ದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಊರಿಂದ ಬಂದಿದ್ದು ಲಾಸ್ಟ್ ಡೇದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಶೇರ್ ಮಾಡಿರಲಿಲ್ಲ, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮದುವೆದು ಫೋಟೋಸು ಆಲ್ಬಮ್ಸ್ ಎಲ್ಲ ಬಂದಮೇಲೆ ನನ್ನ ಲುಕ್ ಹೇಗಿತ್ತು, ಮದುವೆನಲ್ಲಿ ಹೇಗೆ ಕಾಣಿಸ್ತಾ ಇದ್ದೆ ಅಂತ ಹೇಳಿ ನಾನು ಕಂಪ್ಲೀಟಾಗಿ ನಿಮಗೆಲ್ಲ ತೋರಿಸಿಲ್ಲ. ಅಂದರೆ ವಿಡಿಯೋ ಮಾಡಿರೋರು ಸರಿಯಾಗಿ ಮಾಡಿಲ್ಲ ನನ್ನ, ಹಾಗಾಗಿ ನಾನು ಹೇಗೆ ಕಾಣಿಸ್ತಾ ಇದ್ದೆ ಏನು ಅಂತೇಳಿ ಫೋಟೋಸ್ ಎಲ್ಲ ಬಂದಮೇಲೆ, ವೀಡಿಯೋಸ್ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಚಿನ್ನದು ರಿಸೆಪ್ಷನ್ ಲುಕ್ ಹೇಗಿತ್ತು ಹಿಂದಿನ ದಿನ ಅಂತ ಕೇಳ್ತಾ ಇದ್ರಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಅವಳು ಲೆಹೆಂಗಾ ಹಿಂದಿನ ದಿನ ಏನು ಹಾಕ್ಕೊಂಡಿದ್ಲು, ಅದೇ ಇದು ಬರುತ್ತಲ್ಲಪ್ಪ ಲೆಹೆಂಗಾ ಬರುತ್ತಲ್ಲ, ಅದು ಹಾಕ್ಕೊಂಡಿದ್ಲು, ಪಿಂಕ್ ಲೆಹೆಂಗಾ, ಲೈಟ್ ಪಿಂಕು, ಅದನ್ನು ಹಾಕ್ಕೊಂಡಿಲ್ಲ. ಅದರದ್ದು ಕೂಡ ಶೇರ್ ಮಾಡ್ತೀನಿ ನೋಡಿ. ಇವತ್ತಿನ ವ್ಲಾಗಲ್ಲಿ ನಾನು ಜಸ್ಟು ನಾವು ಊರಿಂದ ಬಂದಿದ್ದು ಲಾಸ್ಟ್ ಡೇ ನಾನ್ ವೆಜ್ ಎಲ್ಲ ಮಾಡಿದ್ವಿ, ಅಲ್ಲಿಂದ ವ್ಲಾಗು ಹಾಗೆಯೇ ನಮ್ಮ ಚಿನ್ನದು ಹೇರ್ ಕಟ್ ವ್ಲಾಗ್ನ ಶೇರ್ ಮಾಡ್ತೀನಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಮ್ಮ ಚಿನ್ನಿಗೆ ಹೇರ್ ಕಟ್ ಮಾಡಿಸೋಣ ಅಂತೇಳಿ ಸಲೂನ್ಗೆ ಬಂದಿದ್ದೀನಿ. ಅವಳಿಗೆ ಶಾರ್ಟ್ ಹೇರ್ ಬೇಕು, ಬಾಫ್ ಕಟ್ ಬೇಕು ಅಂತ ಹೇಳ್ತಾ ಇದ್ಲು. ಹಾಗಾಗಿ ಸರಿ ಆಯಿತು, ಮಾಡಿಸ್ಬಿಡೋಣ ಒಂದು ಸರಿ, ಏನಾಗಲ್ಲ. ಹೇಗಿದ್ರು ಕೂದಲು ತುಂಬ ತಿನ್ನಿದೆ ಅಲ್ವಾ, ಒಂದು ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ, ಸ್ವಲ್ಪ ಕಟ್ ಮಾಡಿಸಿದಷ್ಟು ಚೆನ್ನಾಗಿ ಬೆಳೆಯುತ್ತಂತೆ. ಆವಾಗ ನಮಗೆಲ್ಲ ಯಾವಾಗಲೂ ಬಾಯ್ ಕಟ್ ಮಾಡಿಸೋರು, 8th 9th ತನಕನೂ ನಮಗೆ ಬಾಯ್ ಕಟ್ಟೆ ಮಾಡಿಸಿದ್ದು. ಅದಾದಮೇಲೆ ಕೂದಲು ಬಿಟ್ಟಿದ್ದಂಥದ್ದು. ಹಾಗಾಗಿ ಇವಳಿಗೂ ಕೂಡ ಒಂದು ಸ್ವಲ್ಪ ಹೇರ್ ಕಟ್ ಮಾಡಿಸೋಣ, ಶಾರ್ಟ್ ಮಾಡಿಸಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂಥೇಳಿ ಮತ್ತೆ ಶಾರ್ಟ್ ಹೇರ್ ಮಾಡಿಸ್ತಾ ಇದ್ದೀನಿ. ಹಾಗೆಯೇ ಹೇರ್ ಡೊನೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಸರಿ ಆಯಿತು, ಮಾಡ್ಬೋದು ಅಂಥೇಳಿ ಅವರು ಕೂಡ ಹೇರ್ನ ಡೊನೇಟ್ ಮಾಡೋದಕ್ಕೆ ಕಟ್ ಮಾಡಿಕೊಂಡ್ರು ನೀಟಾಗಿ. ಅದಾದ ನಂತರ ಹೇರ್ ವಾಶ್ ಮಾಡಿ ಒಂದು ಹೊಸ ಹೇರ್ ಸ್ಟೈಲ್ನ ಮಾಡಿಕೊಟ್ರು. ಅವಳಂತೂ ತುಂಬ ಎಕ್ಸೈಟ್ ಆಗಿದ್ಲು, ತುಂಬ ಖುಷಿ ಪಡ್ತಾಯಿದ್ಲು. ಫೈನಲಿ ನಾನು ಇಷ್ಟಪಟ್ಟಂಥ ಹೇರ್ ಕಟ್ ಮಾಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಸಮ್ಮರ್ ಹಾಲಿಡೇಸಲ್ಲೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ, ಸ್ಕೂಲ್ ಮುಗಿದ ತಕ್ಷಣ ಮಾಡಿಸೋಣ ಅಂಥೇಳಿ. ಆದರೆ ಮದುವೆ ಎಲ್ಲ ಇದೆ ಅಲ್ಲ ಅಂಥೇಳಿ ಮದುವೆ ಮುಗಿದ್ಮೇಲೆ ಮಾಡಿಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಮದುವೆನಲ್ಲಿ ಸ್ವಲ್ಪ ಜಡೆ ಎಲ್ಲ ಬೇಕಾಗುತ್ತೆ, ಚೆನ್ನಾಗಿರುತ್ತೆ ಜಡೆ ಇದ್ದರೆ ಅಂತ ಹೇಳಿ. ಹಾಗಾಗಿ ಜಡೆ ಎಲ್ಲ ಇರಲಿ ಅಂತ ಬಿಟ್ಬಿಟ್ಟು ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿದ್ಮೇಲೆ ಇವಾಗ ಹೇರ್ ಕಟ್ ಮಾಡಿಸ್ತಾ ಇರೋವಂಥದ್ದು. ಕೂದಲು ಎಷ್ಟೊಂದು ಉದ್ದ ಬೆಳೆಸ್ಬಿಟ್ಟು ಕಟ್ ಮಾಡಬೇಕಿದ್ರೆ ನನಗಂತೂ ಹೊಟ್ಟೆ ಉರಿತಾ ಇತ್ತು. ಡೈಲಿ ಎಣ್ಣೆ ಹಚ್ಚಿ ತಲೆ ಬಾಚಿ ಎಲ್ಲ ರೆಡಿ ಮಾಡ್ತಾಯಿದ್ದೆ ವಾರಕ್ಕೆ 2 ಸರಿ. ಅದು ಅಲ್ಲದೆ ಅವಳು ಎಣ್ಣೆ ಹಚ್ಕೊಳ್ಳೋಕ್ಕೂ ಕೂಡ ತುಂಬ ಹಿಂಸೆ ಪಡ್ತಾಯಿದ್ಲು. ಅವಳಿಗೆ ಎಣ್ಣೆ ಅಂದರೆ ಆಗಲ್ಲ. ಹಾಗಾಗಿ ಹೇರ್ ಕಟ್ ಮಾಡಿಸಿದ್ದೆ ಒಂಥರ ಒಳ್ಳೇದಾಯಿತು ಅಂತ ಅನ್ನಿಸ್ತು ನನಗೆ. ಕೂದಲು ಚೆನ್ನಾಗಿ ಉದ್ದ ಇರೋರು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ತಲೆ ಸ್ನಾನ ಮಾಡ್ಕೋಬೇಕು. ಆದರೆ ಅವಳು ಹಾಗಲ್ಲ, ಎಣ್ಣೆ ಹಚ್ಚೋದಂದರೆ ಆಗಲ್ಲ, ಎಣ್ಣೆ ಸ್ಮೆಲ್ ಅಂದರೆ ಆಗಲ್ಲ. ಇವತ್ತಲ್ಲ ನಾಳೆ ಹಚ್ಕೊತೀನಿ, ಸಾಯಂಕಾಲ ಹಚ್ಕೊತೀನಿ, ಬೆಳಗ್ಗೆ ಹಚ್ಕೊತೀನಿ, ಈ ಥರ ತುಂಬ ಆಟಾಡ್ಸೋಳು ನನಗೆ ಎಣ್ಣೆ ಹಚ್ಚಿಸ್ಕೊಳೋದಕ್ಕೆ. ಸದ್ಯ ಶಾರ್ಟ್ ಮಾಡಿಸಿರೋದ್ರಿಂದ ಎಣ್ಣೆ ಹಚ್ಚೋಕ್ಕೂ ಕೂಡ ಸುಲಭ ಆಯಿತು. ಇನ್ನು ಇದರೊಟ್ಟಿಗೆ ಹೇರ್ ಕಟ್ ಮಾಡಿಸೋದಕ್ಕೆ ಇವಳಿಗೆ ಕೂಡ ಇನ್ನೂ ಒಂದು ದೊಡ್ಡ ರೀಸನ್ ಇದೆ. ಅದನ್ನು ನಾನು ಕಮ್ಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಏನು ಎತ್ತಾ ಅಂತ ಹೇಳಿಬಿಟ್ಟು. ಹಾಗೆಯೇ ನಾವು ಮನೆ ಶಿಫ್ಟಿಂಗ್ ಬೇರೆ ಮಾಡ್ತಾಯಿದ್ವಿ. ನಾನು ಫಸ್ಟಲ್ಲೇ ವ್ಲಾಗಲ್ಲಿ ಹೇಳ್ದಂಗೆ ಮನೆ ಕೂಡ ಶಿಫ್ಟಿಂಗ್ ಮಾಡ್ತಾಯಿದ್ವಿ. ನನಗೆ ಬೇರೆ ಸ್ವಲ್ಪ ಹುಷಾರಿಲ್ಲ, ನೀವು ವಾಯ್ಸ್ ಕೇಳಿದಾಗಲೇ ಗೊತ್ತಾಗ್ಬೋದು. ನನಗೆ ತುಂಬಾ ಕೋಲ್ಡು, ತುಂಬ ತಲೆನೋವು, ಹೆಂಗಿದೆ ಅಂದರೆ ಹಾಗಿದೆ. ಆದ್ರೂ ಬ್ಲಾಗ್ ಮಾಡಿರಲಿಲ್ಲ, ನನಗೆ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ತುಂಬ ವಾಯ್ಸ್ ಹೋಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ವಾಯ್ಸ್ ಬಂದಿದೆ, ಹಾಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಟ್ಯಾಬ್ಲೆಟ್ ತೊಗೋಬಾರ್ದು ಅಂತ ತೊಗೊಂಡಿರಲಿಲ್ಲ, ಆದರೆ ಮೈಕೈ ನೋವು ಸ್ವಲ್ಪ ಜಾಸ್ತಿ ಇತ್ತು, ಸ್ವಲ್ಪ ಫೀವರ್ ಥರನೂ ಆಗ್ಬಿಟ್ಟಿತ್ತು. ಹಾಗಾಗಿ ಒಂದು ಡೋಲೋ ತೊಗೊಂಡೆ. ಅದಾದಮೇಲೆ ಮತ್ತೇನು ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗಿಲ್ಲ. ಹಾಗೆಯೇ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳೋದು, ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ಳೋದು, ಸುಧಾರಿಸ್ಕೊಳ್ಳೋದು, ಸ್ವಲ್ಪ ಮನೆ ಪ್ಯಾಕ್ ಮಾಡ್ಕೊಳ್ಳೋದು ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಪ್ಯಾಕಿಂಗ್ ಇದೆ, ಎಲ್ಲ ಮಾಡ್ಕೋಬೇಕು ನಿಧಾನಕ್ಕೆ. ಒಂದು ವಾರದಿಂದ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ದಿನ ಮಾಡ್ಕೊಂಬಿಟ್ರೆ ಫುಲ್ಲು ಸುಸ್ತಾಗ್ಬಿಡುತ್ತೆ ಅಂತ ಹೇಳಿ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಸರಿ ಮನೇನ ನಾನು ಜಾಸ್ತಿ ಏನು ಸರ್ಚ್ ಮಾಡಿಲ್ಲ. ಹೋದ್ವಿ, ನೋಡಿದ್ವಿ, ಇಷ್ಟ ಆಯಿತು. ಒಂದೇ ಸರಿ ನೋಡಿರೋದು, ಇನ್ನು ಮತ್ತೊಂದು ಸರಿ ಹೋಗೂ ಇಲ್ಲ. ನಾನು ಅಲ್ಲಿಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಕು. ಹಾಲುಗ್ಸೋಕ್ಕೆ ಮುಂಚೆ ಒಂದು ರೌಂಡು ಕ್ಲೀನ್ ಮಾಡ್ಕೊಂಡು ಬರಬೇಕು. ಹೊಸ ಮನೆಯೇ, ಏನು ಜಾಸ್ತಿ ಕ್ಲೀನ್ ಮಾಡಿಸೋ ಅಂಥ ಅವಶ್ಯಕತೆ ಏನಿಲ್ಲ. ನಾವೇ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿಕೊಂಡು ಬಂದುಬಿಡ್ತೀವಿ. ಫೈನಲಿ ಹೇರ್ ಕಟ್ ಆಯಿತು, ಚೆನ್ನಾಗಿ
ಚೆನ್ನಾಗಿ ಬಂದಿತ್ತು, ಚೆನ್ನಾಗೂ ಕಾಣಿಸ್ತಾ ಇತ್ತು ಅವಳ ಫೇಸ್ಗೆ. ನಾನು ಹೆಂಗೆ ಕಾಣುತ್ತೋ ಏನೋ ಮಾಡಿಸೋದೇನೋ ಮಾಡಿಸ್ತಾ ಇದ್ದೀನಿ, ಹೆಂಗೆ ಕಾಣುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ನೀವು ನೋಡ್ತಾ ಇರ್ಬೋದು ಅವಳ ಫೇಸಲ್ಲಿ ಆ ಸ್ಮೈಲು. ಇನ್ನು ನಮ್ಮ ಅಮ್ಮ ಏನಂತಾರೋ, ನಮ್ಮ ಅಪ್ಪಾಜಿ ಏನಂತಾರೋ, ನೋಡಿದವ್ರು ಏನಂತಾರೋ ಅಂತ ಅಮ್ಮಂದಿರಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಏನಿಲ್ಲ, ಎಲ್ಲರೂ ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಲಾಂಗ್ ಹೇರ್ಗಿಂತ ಇದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳಿದರು. ನೋಡಿದವ್ರು ಯಾರೂ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳೇ ಇಲ್ಲ. ಅಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಚೆನ್ನಾಗಿದೆ ಅಂತ ಅನ್ನಿಸ್ತು ಹೇರ್ ಸ್ಟೈಲ್ ನನಗೂ ಕೂಡ. ಬಾಫ್ ಕಟ್ ಮಾಡಿಸಿದ್ದಕ್ಕೂ ಓಕೆ, ಹೆಂಗೆ ಕಾಣುತ್ತೋ ಏನೋ ಅನ್ನೋ ಒಂದು ಭಯ ಇತ್ತು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗೂ ಮಾಡಿಕೊಟ್ರು ಅವರು, ಅಲ್ಲೇ ನಿಂತು ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಅವರು ಮಲೆನಾಡೋರೆ ಅಂತೆ, ಅಂದರೆ ಆ ಕಡೆ ಮ್ಯಾನೇಜ್ ಮಾಡ್ತಾ ಇದ್ದಾರಲ್ಲ ಅವರು ಮಲೆನಾಡೋರೆ ಅಂತೆ. ಎಲ್ಲ ಅವ್ರ ಮಗಳೂ ನಿಮ್ಮ ಮಗಳು ಥರನೇ ಇದ್ದಾಳೆ ನಮ್ಮ ಮಗಳು ಅಂತ ಎಲ್ಲ ಹೇಳಿಬಿಟ್ಟು ಫೋಟೋ ಎಲ್ಲ ತೋರಿಸ್ತಾಯಿದ್ರು. ಅವರೇ ನಿಂತು ಇಲ್ಲಿ ಚೆನ್ನಾಗಿ ಮಾಡು, ಹೀಗೆ ಮಾಡು ಅಂತ ಹೇಳಿ ಅವ್ರಿಗೆ ಮಾಡ್ತಾ ಇರೋರಿಗೆ ಗೈಡ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿಕೊಟ್ರು. ಖುಷಿ ಆಯಿತು. ಹೇರ್ ಕಟ್ ಎಲ್ಲ ಆದಮೇಲೆ ಫೈನಲ್ ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ತುಂಬ ಚೆನ್ನಾಗಾಯಿತು ಅಂತ ಅನ್ನಿಸ್ತು ನನಗೇನು. ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಆಯಿತು, ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಕಮೆಂಟ್ ಮಾಡಿ ತಿಳಿಸಿ. ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ನೋಡಿದವ್ರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನಾನು ವಾಯ್ಸ್ ಓವರ್ ಅಥವಾ ಮ್ಯೂಸಿಕ್ಕೇ ಕೊಡಬೇಕಾಗತ್ತೆ, ಯಾಕೆಂದರೆ ಅಲ್ಲಿ ಸಾಂಗ್ಸ್ ಹಾಕಿರ್ತಾರಲ್ವ, ಹಾಗಾಗಿ ರಿಯಾಲಿಟಿ ವಿಡಿಯೋನ ಶೇರ್ ಮಾಡೋದಕ್ಕಾಗಲ್ಲ. ಜೋರಾಗಿ ಸಾಂಗ್ಸ್ ಹಾಕಿರ್ತಾರೆ, ಕಾಪಿರೈಟ್ ಕೂಡ ಆಗುತ್ತೆ. Post marriage scenes. ಪ್ಲೇಟಿಗೆ ಹಾಕೊಂಡ್ರಿ ನೋಡ್ರಿ. ಅದಕ್ಕೆ ಹಾಕಂತಿದ್ಯಲ್ಲ ಮರೆ, ಅವ್ನು ಪ್ಲೇಟಿಗೆ ಹಾಕೋದು ಬಿಟ್ಟು ತಿಂದ್ರೆ ಗೊತ್ತಾಗದು, ಒತ್ತಿದ್ರೆ ಹೆಂಗ್ ಗೊತ್ತಾಗತ್ತೆ? ಇಲ್ಲ, ಮಟನ್ ಬಿಡ್ತಿತ್ತು ಅಷ್ಟೇ, ಮೂಳೆ ಗೊತ್ತಾಗಲ್ಲ. ಮೂಳೆಗಳಿಟ್ಟಿದ್ದೀನಿ, ಮಟನ್ ಬೆಂದಿತ್ತು. ನಾನಾ ತರದಾಗಿತ್ತಲ್ಲ, ಇದೊಂದು ಬೇರೆ. ಇದು ಉರ್ಮಾಂಸ ಮಾಡು. ಮೊಟ್ಟೆ ಉರಿಯೋದ್ರಲ್ಲಿ ತಲೆಕಾಲು ಬೇರೆ ತಂದು ಹೇಳಿ. ತಲೆಕಾಲು ಅದಕ್ಕೆ ಬೇರೆನಾ? ಅದು ಬೇರೆ. ಎರಡೆರಡು ಹೋಳ್ ಮಾಡಿ. ಇಲ್ಲಿಗೆ ಮನೆ ಬೇಕಾ ನಿಮ್ಗೆ? ಇಲ್ಲಿಗೆ ಮನೆ ಬೇಕಾ? ಇಲ್ಲೇ ಐತಲ್ಲ ಪ್ಲೇಟ್. ಸಾಕು ತಂತೀನಿ ಬಿಡು ನಾನು. ಅದೇ ಸ್ವಲ್ಪ ಹಂಗೆ ಗ್ರೇವಿ ಮಾಡ್ಕೊಂತೀರ? ಅಲ್ಲ ಇದ್ರ ಜೊತೆ ಮಿಕ್ಸೋರ್ಗಾಗಲ್ಲ.
ಏ ಬೇಡ ಬೇಡ ತಲೆಕಾಲು. ಇದು ಒಳ್ಳೆ 10 ಗಂಟೆ ಹಾಕಿರ್ತಾರೆ ಇನ್ನೊಂದು ಕಮ್ಮಿ ಕೊಡ್ತಾರಲ್ಲ. ಅಡುಗೆ ಮೇಲೆ ಇಟ್ಟಿದ್ದೆ ನಿನ್ನ ನಿನ್ನ ಮೊಮ್ಮಗ ಅದೇನೋ ಹಣ್ಣು ಕೊಯ್ಯಕ್ಕೆ ಅಂತ ಎತ್ಕೊಂಡು ಹೋದ್ನಲ್ಲ. ಇದು ಮದುವೆ ಆದ ನಂತರ ಅಂದರೆ ಚಪ್ರ ಎಲ್ಲ ಸಡ್ಲಿಸಿದ ಮೇಲೆ ನಾನ್ ವೆಜ್ ಮಾಡ್ತಾ ಇರೋದು. ದೇವ್ರ ಕೆಲಸ ಮಾಡಬೇಕಾಗಿತ್ತು. ಆದರೆ ನಮ್ಮ ಮನೆ ದೇವಸ್ಥಾನದಲ್ಲಿ ನವಗ್ರಹ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಹಾಗಾಗಿ 21 ಡೇಸು ನಾನ್ ವೆಜ್ ಏನು ಮಾಡೋಂಗಿಲ್ಲ ಅಂತ ಹೇಳಿದರು ಪೂಜಾರು. ಹಾಗಾಗಿ ನಾವು ಮನೆಯಲ್ಲೇ ಸ್ವಲ್ಪ ನಾನ್ ವೆಜ್ನ ಮಾಡಿದ್ದು. ಅದೆಲ್ಲ ಮುಗಿದ ಮೇಲೆ ದೇವಸ್ಥಾನದಲ್ಲಿ ಕುರಿ ಎಲ್ಲ ಕಡಿದ್ಬಿಟ್ಟು ದೇವ್ರ ಕಾರ್ಯ ಮಾಡೋ ಅಂಥದ್ದಿದೆ. ಆವಾಗ ಕೂಡ ನಾನು ವಿಡಿಯೋನ ಮಾಡಿಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ನಾವು ಇವತ್ತು ಊರಿಗೆ ಹೊರಡೋದಿತ್ತು, ಅಂದರೆ ನಾವು ಬೆಂಗಳೂರಿಗೆ ವಾಪಸ್ ಬರೋದಿತ್ತು. ಆಲ್ರೆಡಿ ಹೋಗಿ ಒಂದು ವಾರ ಆಗೋಗ್ಬಿಟ್ಟಿದೆ. ವಾಪಸ್ ಬರಬೇಕಲ್ಲ ಬೇಗ, ಮತ್ತು ಬ್ಯಾಕ್ ಟು ರುಟೀನ್ ಎಲ್ಲ ಸ್ಕೂಲೆಲ್ಲ ಶುರುವಾಗೋದಿದೆ. ಹಾಗಾಗಿ ಎಲ್ಲ ತಯಾರಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಊರಿಗೆ ಬರೋದಿತ್ತು. ಅದಕ್ಕೆ ನಾವು ಹೊರಟಿದ್ವಿ. ಹೊರಡೋ ದಿನವೇ ನಾನ್ ವೆಜ್ ಮಾಡಿದಂಥದ್ದು. ಎಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಮೇಲೆ ಹೊರಟ್ವಿ. ನಾವು ಹೊರಡ್ತೀವಿ ಅಂತಲೇ ಸ್ವಲ್ಪ ಬೇಗ ಎಲ್ಲ ಮಾಡ್ತಾಯಿದ್ರು. ನಾವೇ ಫಸ್ಟು ಊಟ ಮಾಡಿದ್ದು. ಊಟ ಆಗಿದ ತಕ್ಷಣ ಹೊರಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಇಲ್ಲ ಬೇಡ, ಅವ್ರಿಗೂ ಕೂಡ ಬಡಿಸ್ಬಿಟ್ಟು ಹೋಗೋಣ ಅಂತೇಳಿ ಎಲ್ಲರಿಗೂ ಊಟ ಬಡಿಸಿ ಮುಗಿಸಿದ್ಮೇಲೆ ನಾವು ಕೂಡ ಹೊರಟ್ವಿ. ಆವಾಗ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡೆ. ಬೆಳಗ್ಗೆಯಿಂದ ನಾನ್ ವೆಜ್ ಪ್ರಿಪ್ರೇಷನ್ನು ಮತ್ತು ಊಟ ಮಾಡಿದ್ದು ಎಲ್ಲ ಒಟ್ಟಿಗೆ ಹೇಗಿತ್ತು ಅಂತ ಹೇಳಿ. ನಿಮಗೆಲ್ಲ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್. ಚೆನ್ನಾಗಿದೆಯಾ ಊಟ? ನಮಗೆ ಅರ್ಚನೆ ಎಲ್ಲ ಟೇಸ್ಟಿ ನಾಟಿ ಕೋಳಿ ಸಾರು ಚೆನ್ನಾಗಿದೆ ಅಲ್ಲ? ರುಚಿ ಬಂದಿದೆಲ್ಲ? ಚೂರು ಉಪ್ಪು ಕಡಿಮೆ ಆಗಿದೆ, ಖಾರ ಇದೆ. ಉರ್ಮಾಂಸಕ್ಕಲ್ಲ? ಉರ್ಮಾಂಸ ಅದೇನು ಗೊತ್ತಾ, ಇದರಲ್ಲೇ ಬೇಯಿಸ್ಬೇಕು, ಬಾಂಡ್ಲಿನಲ್ಲೇ. ಕುಕ್ಕರ್ ಇನ್ನು ಮುದ್ದೆ ತಿಂತಾ ಇದ್ದಾಳೆ. ಮುದ್ದೆ ಐತಾ ಅಲ್ಲಿ? ಮುದ್ದೆ ತಿಂತಾ ಇದ್ದಾಳೆ. ಇರ್ರಿ, ಬಟ್ಟ ಆರಾಮಾಗಿ ಮಾಡ್ಬನ್ನಿ, ಏನು ತೊಂದರೆ ಇಲ್ಲ. ಬಟ್ಟ ನಮ್ಮನೆಗೆ 35 ಸರಕ್ಕೆ ಅನ್ನ, 40 ಸರಕ್ಕೆ ಅನ್ನ ನಾವೇ ಮಾಡ್ತಿದ್ದಿದ್ದು. ಎಲ್ಲ ನೋಡಿ ನನಗೆ ಅರ್ಧ ಜುಟ್ಟು ಬೇಕಾಗ್ತದೆ. ಬೆಳ್ಳಿ ಬಾರಲ್ಲಿ ಜುಟ್ಟು ತಿನ್ನು. ಜುಟ್ಟು 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 ಟೇಸ್ಟ್ ಅಪ್ಪಾಜಿ ಏನಾರು ಬೇಕಾ? ಆಮೇಲೆ ಊಟ ಮಾಡಂತೀನಿ, ಅಕ್ಕರಿಗೆ ಕಳಿಸ್ಬಂದಿ ಅಂದ್ರೆ ಈಗಲೇ ಬೇಕು ಪೀಸು ಅಂತಿದ್ದಾರೆ. ಅದಕ್ಕೆ ಅದು ಒಂದ್ಸಲ ಊಟ ಮಾಡಬೇಕಾದ್ರೆ ಇಷ್ಟ ಆಗ್ಬಿಟ್ಟು ತಿನ್ಬಿಡ್ಬೇಕು, ಆಮೇಲೆ ತಿನ್ನಕ್ಕಾಗಲ್ಲ. ಅದ್ರಲ್ಲಿ ಏನಾರು ಇದ್ರೆ ಪೀಸ್ ಹಾಕ್ರಿ.